ಯಾಕೋ ಆರಾಮ ಗಂಗಕ್ಕನ ನಡೆ ಫ್ರೀಡಮ್ ಟಿವಿಯ ಕಡೆ ಆಗಾಗ ಬರ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ. ಇವತ್ತು ಬಂದಿರೋ ವಿಷಯ ಏನಪ್ಪ ಅಂದರೆ ದರ್ಶನ್ ಸರ್ ಅವರು ಸುಪ್ರೀಂ ಕೋರ್ಟಿಂದ ಜಾಮೀನು ರದ್ದಾಗಿದೆಯಲ್ವಾ, ದರ್ಶನ್ ಸರ್ ಅವರು ಜೈಲಿಗೆ ಹೋಗಿದ್ದಾರೆ. ಇದ್ರ ಬಗ್ಗೆ ಜನಸಾಮಾನ್ಯರು ಏನು ಹೇಳ್ತಾರೆ, ಅವರ ಅಭಿಮಾನಿಗಳು ಏನು ಹೇಳ್ತಾರೆ ಕೇಳೋಣ, ತಿಳ್ಕೊಳ್ಳೋಣ. ಬಾರಕೋ ಆಮೇಲೆ ಕೆಲಸ ಮಾಡ್ಕೊಳ್ಳೋಣ. ಅಣ್ಣ ಆರಾಮ? ಆರಾಮ್ ಮ್ಯಾಮ್. ಚೆನ್ನಾಗಿದ್ದೀರಾ? ಹಾಂ ಮ್ಯಾಮ್. ಎದ್ರಕೋಬೇಡಿ, ಏನು ಮಾಡಲ್ಲ. ಅದು ಇದ್ರೆ ನೆಮ್ಮದಿಯಾಗಿರ್ಬೇಕು. ಸಾಂಗ್ ರಿಲೀಸ್ ಆಗಬೇಕಿತ್ತು, ದರ್ಶನ್ ಸರ್ ನೋಡಿದ್ರೆ ಜೈಲ್ಗೆ ಹೋಗಿ ಕುಂತವ್ರೆ, ಏನು ಹೇಳ್ತೀರಾ? ಎಲ್ಲ ಅದೇ ಪಿಕ್ಚರು ರಿಲೀಸ್ ಆಗ್ಬೇಕಂತ ಆಸೆ ಪಡ್ತಾ ಇದ್ದಾರೆ. ಅವ್ರು ಮಾಡಿರೋ ತಪ್ಪಿಗೆ ಅದನ್ನ ರಿಲೀಸ್ ಮಾಡಲ್ಲ ಅಂತ ಇದು ಮಾಡ್ತಾ ಇದ್ದಾರೆ. ನಾವು ಏನು ಮಾಡೋಕ್ಕಾಗುತ್ತೆ ಮೇಡಮ್, ಎಲ್ಲ ರಿಲೀಸ್ ಮಾಡ್ಬೇಕಂತಾನೆ ಆಸೆ ಪಡ್ತಾ ಇದ್ದಾರೆ. ರಿಲೀಸ್ ಆಗಬೇಕು ಅಂತ ಆಸೆ. ಹ್ಞೂ ಮ್ಯಾಮ್. ನೀವು ನೆಮ್ಮದಿಯಾಗಿದ್ದೀರಾ? ಮ್ಯಾಮ್ ನಾವು ನಿಮ್ಮದೇ ಇದ್ದೀವಿ ಮ್ಯಾಮ್. ನಾವು ನಿಮ್ಮದಾಗ ಇದ್ದೀವಿ ರೀ ಮ್ಯಾಮ್. ಜನ ನಿಮ್ಮದಾಗ ಇಲ್ವಲ್ಲ ಮ್ಯಾಮ್, ರಿಲೀಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಮ್ಯಾಮ್. ಹಾಂ, ಯಾರೋ ಮಾಡಿರೋ ತಪ್ಪಿಗಿನ್ನ ದರ್ಶನ್ ಇದು ಮಾಡ್ತಾ ಇದ್ದಾರೆ. ಬೇಡ, ಅವರು ಒಳ್ಳೆಯವ್ರನ್ನೇ ನಾನು ಅನ್ಕೊಳ್ತಿದ್ದೀನಿ. ಅವ್ರ ಜೊತೆ ಇರೋರು ಕೆಟ್ಟವ್ರೆ ಅವರು ಒಳ್ಳೆಯವ್ರು ಮ್ಯಾಮ್. ಪಿಕ್ಚರ್ ರಿಲೀಸ್ ಮಾಡೋಕೆ ಹೇಳಿ ಮ್ಯಾಮ್ ಪ್ಲೀಸ್. ಹೇಳಿ ಪಿಕ್ಚರ್ ರಿಲೀಸ್ ಮಾಡಿ ಬೇಗ ಅಂತ. ಅದೇ ನಮ್ಮ ರಾಜಕೀಯ ಯಾರಿಗೆ ಹೇಳ್ಬೇಕು, ಕಾಂಗ್ರೆಸ್ ಅವ್ರಿಗೆ ಹೇಳ್ಬೇಕು ಮ್ಯಾಮ್. ಅವ್ರ ಹತ್ರನೇ ರಾಜಕೀಯ ಐತೆ, ಏನೋ ಅವ್ರು ಹೇಳ್ಬೇಕು. ಇಲ್ಲ ಅಂದರೆ ಶಿವನ ಹೇಳ್ಬೇಕು, ಅವಾಗನೇ ಒಪ್ಕೊಳ್ತಾರೆ. ಇಲ್ಲ ಅಂದರೆ ಒಪ್ಕೊಳ್ಳಲ್ಲ ಮ್ಯಾಮ್. ಬೇಗ ರಿಲೀಸ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಮ್ಯಾಮ್. ಹಾಂ ಮ್ಯಾಮ್. ದರ್ಶನ್ ಸರ್ ರಿಲೀಸ್ ಆಗಲಿ ಅಂತ ಹೇಳ್ತಿದ್ದೀರಾ? ದರ್ಶನ್ ಸಾರು ರಿಲೀಸ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನಾನು ಒಬ್ಬ ಆಸೆ ಪಡೋದ್ರಿಂದ ಯಾರೋ ಬಂದು ಮ್ಯಾಮ್ ಇದು ಮಾಡಲ್ಲ. ನಾವು ಕಾಂಗ್ರೆಸ್ಗೆ ಏನೇ ಹೇಳ್ತಾ ಇದೀವಿ ಅಂದರೆ, ತಪ್ಪು ಮಾಡೋರು ತುಂಬ ಜನ ಇದ್ದಾರೆ. ನಮ್ಮ ದರ್ಶನ್ದಾರು ತಪ್ಪು ಮಾಡಿಲ್ಲ, ಅದನ್ನ ಏನೋ ಕ್ಷಮಿಸ್ಕೊಳ್ಬೇಕಂತ ಹೇಳ್ತೀನಿ. ಅವ್ರು ಮಾಡಿಲ್ಲ, ಅವ್ರ ಜೊತೆಯಲ್ಲಿ ಮಾಡಿರೋರು. ಪಿಕ್ಚರ್ ಸ್ವಲ್ಪ ಬೇಗ ರಿಲೀಸ್ ಆಗಿದ್ರೆ ಎಲ್ಲ ಒಳ್ಳೆಯವರಾಗಿದ್ದಾರೆ. ಒಂದು ಪಿಕ್ಚರ್ ನೋಡಿ ಒಳ್ಳೆಯವರು ಆಗ್ತಾರೆ. ಸುಮ್ಮನೆ ಏನಕ್ಕೆ ತಗೊಂಡೋಗಿ ತಿರ್ಗಾ ಹಾಕಿರೋದು? ಹೌದಲ್ಲ, ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಮಾಡವ್ರೆ. ಯಾಕೆ ಮಾಡವ್ರೆ? ತಪ್ಪು ಮಾಡವ್ರೆ ಅಂತ ಮಾಡಿದ್ದಾರೆ. ತಪ್ಪು ಅವ್ರು ಏನು ಮಾಡಲ್ಲ, ಅವ್ರು ಏನು ಮಾಡಲ್ಲ ತಪ್ಪು. ಅವ್ರು ಎಲ್ಲರಿಗೂ ಒಳ್ಳೇದೇ ಮಾಡಿರ್ತಾರೆ. ಸುಮ್ಮನೆ ತಗೊಂಡೋಗಿ ಹಾಕಿರ್ತಾರೆ ಅಲ್ಲಿ ಅಷ್ಟೇ. ಯಾವುದೋ ಇದಕ್ಕೆ ಯಾವುದೋ ತಗೊಂಡೋಗಿ ಹಾಕವ್ರೆ. ಇವಾಗ ಆಪರೇಷನ್ ಆಗಿಲ್ಲ, ಆಪರೇಷನ್ ಮಾಡಿಸ್ಕೋಬೇಕು ಅಂತ ಹೊರಗಡೆ ಬಂದ್ರು. ಆಪರೇಷನ್ ಆಗಿಲ್ವಲ್ಲ, ಅದು ಪ್ರೂಫ್ ಕೇಳ್ತಾ ಇದ್ದಾರೆ, ಅದಕ್ಕೆ ತಗೊಂಡೋಗಿ ಕುಂಡ್ರಿಸಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರೇನು ತಪ್ಪು ಮಾಡಿಲ್ಲ ಮೇಡಮ್. ಅವ್ರೇನು ತಪ್ಪು ಮಾಡಿಲ್ಲ. ಈ ಸಾವಿರಾರು ಜನ ಅವರೇ ತಪ್ಪು ಮಾಡಿರೋರು, ಅವ್ರೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿಲ್ಲ ಅವರು. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿ ಇವಾಗ ನೆಮ್ಮದಿ ಕಳ್ಕೊಂಡು ಜೈಲಲ್ಲಿ ಹೋಗಿದ್ದಾರೆ. ಏನು ಹೇಳ್ತೀರಾ? ಅರ್ಥ ಆಗ್ಲಿಲ್ಲ ಸರಿ ಮೇಡಮ್. ಮನುಷ್ಯ ಅಂದಮೇಲೆ ಸಾವಿರಾರು ಜನ ತಪ್ಪು ಮಾಡೇ ಮಾಡ್ತಾರೆ ಅಲ್ಲ, ಯಾರು ಮಾಡಲ್ಲ? ಈಗ ನೀವು ಮಾಡಿಲ್ವಾ, ನಾವು ಮಾಡಿಲ್ವಾ? ಪ್ರತಿಯೊಬ್ಬರು ಮಾಡಿರ್ತಾರೆ. ಅವರೇನು ತಪ್ಪು ಮಾಡಿಲ್ಲ, ಪ್ರತಿಯೊಬ್ಬರು ಮಾಡಿರ್ತಾರೆ. ಹೌದಾ? ಸಾಂಗ್ ರಿಲೀಸ್ ಆಗಬೇಕಿತ್ತು ಇವಾಗ. ಮೇಡಮ್ ತಪ್ಪು ಎಲ್ಲರೂ ಮಾಡ್ತಾರೆ ಮೇಡಮ್. ಅದಕ್ಕಂತ ನಮ್ಮ ಡಿ ಬಾಸ್ ಒಳಗಡೆ ಇರೋ ತುಂಬಾ ಬೇಜಾರು, ಮನ್ಸು ತುಂಬಾ ಬೇಜಾರಾಗ್ಬಿಟ್ಟು ಹೊಡೆದೋಗ್ಬಿಟ್ಟಿದೆ ಮನ್ಸು. ಅವ್ರನ್ನ ನೋಡ್ಲೇಬೇಕು ಅನ್ಸ್ತೈತೆ ನಮ್ಗೆ. ಏನ್ ಮಾಡೋದು? ನೀ ಜಾಸ್ತಿ ನಾವು ತಿನ್ಬೇಡ, ಬೇಗ ಈಚೆ ಬರ್ಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು. ಹೆಂಗ್ ನಡೀತಾ ಇದೆ? ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಾ? ಓಕೆ, ಥ್ಯಾಂಕ್ ಯು ಮೇಡಮ್. ಆರಾಮ ಅಣ್ಣ? ನಿಮ್ಮ ಹೆಸರು? ನನ್ನ ಹೆಸರು ರವಿ ಅಂತ. ರವಿ ಅಂತ ಹೇಳಿ. ಅಣ್ಣ, ದರ್ಶನ್ ಸರ್ ಜೈಲ್ಗೆ ಹೋಗಿ ಕುಂತವ್ರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಕಾನೂನಿಗೆ ತಕ್ಕದಂಗೆ ಇರಲೇಬೇಕು. ಏನು ಮಾಡಿದ್ರು ಉಪ್ಪು ತಿಂದಾಗ ನೀರು ಕುಡಿಲೇಬೇಕು. ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ರೈಟ್ಫುಲ್ಲಾಗಿ ಇವಾಗ ಎಲ್ಲಿರಬೇಕು ಅಲ್ಲಿದ್ದಾರೆ. ಯಾಕಂದರೆ ಇದು ಕೊಟ್ಟಿರೋ ತೀರ್ಪು ಫಸ್ಟು ಹೆಂಗೆ ಬೇಲ್ ಬಂದಿದೆ ತುಂಬ ಹೋಲಿಸಿದೆ ಅದರಲ್ಲಿ. ಇವಾಗ ಕರೆಕ್ಟಾಗಿ ಸುಪ್ರೀಂ ಕೋರ್ಟು ಪ್ರಾಪರಾಗಿ ಆ್ಯಕ್ಷನ್ ತೊಗೊಂಡಿದ್ದಾರೆ, ಎಲ್ಲಿರಬೇಕು ಅಲ್ಲಿದ್ದಾರೆ. ಸೊ ಇದರಲ್ಲಿ ಏನಿಲ್ಲ. ಏನೇ ಆದ್ರೂ, ಎಷ್ಟೇ ದೊಡ್ಡ ಮಹಾನ್ ಆದ್ರೂ ಕಾನೂನು ಅಂತ ಬಂದರೆ ಕಾನೂನಿಗೆ ತಕ್ಕದಂಗೆ ಹೋಗಲೇಬೇಕು, ಮಾಡಲೇಬೇಕು. ಅದೇ ಇದೊಂದು ಎಲ್ಲರಿಗೂ ಒಂದು ಲೆಸನ್. ಪೊಲಿಟಿಷಿಯನ್ಸ್ ಆದರೂ ಆಗಲಿ, ಇಲ್ಲ ಈ ಫಿಲಮ್ ಆ್ಯಕ್ಟರ್ಸ್ ಆದರೂ ಆಗಲಿ, ಯಾರಾದ್ರೂ ವೆನ್ ಇಟ್ ಕಮ್ಸ್ ಟು ಲಾ ದೇ ಹ್ಯಾವ್ ಟು ಬೆಂಡ್, ದೇ ಹ್ಯಾವ್ ಟು ಬೋ ಡೌನ್. ಅದೇ ನಡೆದಿರೋದು. ಅದೇ ಹಂಗೆ ಇರಬೇಕು ಕೂಡ. ಫ್ಯೂಚರಲ್ಲಿ ಕೂಡ ಏನಾದರೂ ಬೇಲು ಏನೋ ಮತ್ತೆ ಬರ್ತಾರೆ. ಬಟ್ ಈ ಸಲ ಕೋರ್ಟು, ಹೈಕೋರ್ಟು, ಲೋಕಲ್ ಹೈಕೋರ್ಟು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಈ ಥರ ಎಲ್ಲ ಮತ್ತೆ ನೆಕ್ಸ್ಟ್ ಟೈಮ್ ಈ ಥರ ಬೇಲ್ ಬಂದಿರೋ ಥರ ಮಾಡಬಾರ್ದು. ಅದು ಹಂಗಾದ್ರೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾರೆ. ಬೇಕು. ಅವ್ರೇನು ದುಡ್ಡು ಇವರಲ್ವಲ್ಲ, ಕೊಂಬಿದೆಯಾ ಹೇಳಿ ಅವ್ರಿಗೆ? 2 ಕೊಂಬಿ ಏನಿಲ್ಲ ಅವ್ರಿಗೆ. ದರ್ಶನ ಆದರೆ ಏನು ದುಡ್ಡು ಇವರು ಅವ್ರು ಹೇಳಿ? ತಪ್ಪು ಮಾಡಿದ್ದಾರೆ, ಒಂದು ಪ್ರಾಣ ಹೋಗಿದೆ. ಎಲ್ಲಿದ್ದಾರೋ ಅಲ್ಲಿದ್ದಾರೆ. ಸುಮ್ಮನೆ ಪೊಲೀಸವರು ಬೇಕಂತ ಅವ್ರ ಮೇಲೆ ಏನೇನು ಮಾಡಿಲ್ವಲ್ಲ. ಪ್ರಾಪರ್ ಇನ್ವೆಸ್ಟಿಗೇಷನ್ ನಡೆದುಬಿಟ್ಟೆ ಹಿಂಗೆ ಮಾಡಿರೋದು. ಅದಕ್ಕೆ ಹೇಳ್ತಾರಲ್ಲ, ತುಂಬ ಜನ ಫ್ಯಾನ್ಸ್ ಹೇಳ್ತಾರಲ್ಲ ನಮ್ಮ ಬಾಸ್ ತಪ್ಪು ಮಾಡಿಲ್ಲ ಅಂತ. ಪಾಪ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೇನು ಚಿಕ್ಕ ಮಕ್ಕಳು ಪ್ರಾಬ್ಲಿ ಅನ್ಎಜುಕೇಟೆಡ್ ಇರ್ತಾರೆ. ಅವ್ರಿಗೆ ನ್ಯಾಯ ಏನೋ ನೀತಿ ಏನೋ ಅಂತ ಗೊತ್ತಿಲ್ಲ. ಅವ್ರ ಮನೇಲಿ ಏನಾದರೂ ನಡೆದಿದ್ರೆ ಅವ್ರಿಗೆ ಗೊತ್ತಾಗ್ತಾಯಿತ್ತು. ಅವ್ರ ಮನೇಲಿ ನಡೆದಿಲ್ಲ. ಅವ್ರು ಫಿಲಮ್ ಆ್ಯಕ್ಟರು, ಫಿಲಮ್ ನೋಡ್ತಾರೆ,
ಆಮೇಲೆ ಬರ್ತಾರೆ ಮನೆಗೆ, ಅಲ್ಟಿಮೇಟ್ಲಿ ಮನೆಗೆ ಬರ್ತಾರೆ. ಯಾವಾಗಲೂ ದರ್ಶನ್ ಅಂತ ಇರಲ್ವಲ್ಲ. ಸೊ ಜೋಶಲ್ಲಿ ಇದು ಮಾಡ್ತಾರೆ. ಅವ್ರಿಗೇನು ಗೊತ್ತೇಳಿ, ಎಲ್ಲ ಅನ್ಎಜುಕೇಟೆಡ್, ಇಲ್ಲಾಂದರೆ ಮೆಚುರಿಟಿ ಇರಲ್ಲ. ಹಂಗಾದ್ರೆ ದರ್ಶನ್ ಫ್ಯಾನ್ಸ್ ಎಲ್ಲ ಅನ್ಎಜುಕೇಟೆಡ್ ಅಂತ ಹೇಳ್ತಾ ಇದ್ದೀರಾ? ಎಲ್ಲರಿಲ್ಲ. ಇವಾಗ ನಮ್ಮ ಹೆಂಗಸರು ದರ್ಶನ್ ಫ್ಯಾನೇ, ಬಟ್ ಅವ್ರು ತಪ್ಪು ಮಾಡಿದ್ದಾರೆ, ಅವರು ಸೈಲೆಂಟ್ ಆಗಿದ್ದಾರೆ. ಫಿಲಮ್ ರಿಲೀಸ್ ಆಗುತ್ತಾ ಹೋಗ್ತಾರೆ, ಬಟ್ ಹಂಗಂತ ಅವ್ರು ತಪ್ಪು ಮಾಡಿಲ್ಲ ಅಂತ ಬಂದ್ಬಿಟ್ಟು ಏನು ಇದು ಮಾಡ್ತಾಯಿಲ್ಲ. ಅವರು ಜಗಳ ಮಾಡ್ತಾಯಿಲ್ಲ, ಏನು ಮಾಡ್ತಾಯಿಲ್ಲ, ಬೇಜಾರಾಗಿದ್ದಾರೆ. ಸೊ ಅದು ಪ್ರಾಪರ್ ವೇ ರಿಯಾಕ್ಷನ್ ಕೊಡೋದು. ಹಿಂಗೆ ತಪ್ಪೇ ಮಾಡಿಲ್ಲ, ಅವ್ರು ದೊಡ್ಡ ಗ್ರೇಟು, ಪುಡಾಂಗು ಗಿಡಾಂಗು ಇಲ್ಲ ಆ ಥರ ಎಲ್ಲ ಇವರು ಈ ನ್ಯೂಸ್ ಚಾನಲ್ ಹಿಂಗೆ ಮಾಡ್ತಾರೆ, ಆ ನ್ಯೂಸ್ ಚಾನಲ್ ಹಿಂಗೆ ಮಾಡ್ತಾರೆ ಅಂದರೆ ಅದು ತುಂಬ ರಾಂಗ್ ಅಲ್ವಾ. ಪ್ರಾಪರಾಗಿ ಇನ್ವೆಸ್ಟಿಗೇಷನ್ ನಡೆದಿದ್ದಕ್ಕೆ ಇದು ಮಾಡಿರೋದು. ಇವಾಗ ದರ್ಶನ್ ಫ್ಯಾನ್ಸು ಎಲ್ಲರೂ ಹಂಗೆ ಅಲ್ಲ, ಸ್ವಲ್ಪ ಜನ ಆಗಿದ್ದಾರೆ. ಸ್ವಲ್ಪ ಜನ ಇಮ್ಮೆಚ್ಯೂರಿಟಿಯಾಗಿ ಬಾಯಿಗೆ ಬಂದಂಗೆ ಮಾತಾಡೋದು, ಇಲ್ಲ ಈ ಕಾನೂನು ಬಗ್ಗೆ ಏನೂ ಗೊತ್ತಿಲ್ಲ ಅವ್ರಿಗೆ, ಅಂಥವ್ರು ಮಾಡೋದು. ಮತ್ತು ಹುಚ್ಚು ಅಂಥವ್ರೇ ಮಾಡೋದು. ಸೂಪರ್ ಅಣ್ಣ, ಥ್ಯಾಂಕ್ ಯು ಅಣ್ಣ. ಸಿಗೋಣ ಅಣ್ಣ, ಬರ್ತಾ ಅಣ್ಣ. ಆಯ್ತಾ ಊಟ ಹೋಗಿ ಮಾಡ್ಬೇಕು, ನೀವು ಮಾಡಿದ್ರೆ ಚೆನ್ನಾಗಿದ್ದೀರಾ? ಇದೆಲ್ಲ ಬರ್ತೀರಾ? ಇದೆಲ್ಲ ಬರುತ್ತಾ ಟಿವಿಯಲ್ಲಿ? ಎಲ್ಲ ಬರುತ್ತೆ. ನೀನು ಯಾಕೆ ಟೆನ್ಷನ್ ಮಾಡ್ಕೊತಿದ್ದೀರಾ ಹೇಳ್ರಿ? ನೀವೇ ಓಪನ್ ಆಗಿ ಮಾತಾಡ್ತಾ ಇದ್ದೀರಾ, ನಾನು ಮಾತಾಡಿದ್ರೆ ಆಮೇಲೆ ಬೇಜಾರು. ನೋಡೋಣ ಅಣ್ಣ, ನಾನು ಏನು ಬೇಜಾರು ಮಾಡ್ಕೊಳ್ಳೋದು, ಹೆಂಗ್ ಬೇಕೋ ಹಂಗೆ ಮಾತಾಡ ಅಷ್ಟೇ. ತಗೋ ನಿಂದೆ ಮೈಕು, ನಿಂದೆ ಟಿವಿ. ಮನೆಗೆ ಎತ್ಕೊಂಡು ಹೋಗ್ಲಾ ಮೈಕು? ನಮ್ಗೆ ಆಮೇಲೆ ಇಕ್ತಾರೆ ಸರಿಯಾಗಿ. ಸರಿ, ಇವಾಗ ದರ್ಶನ್ ಸರ್ ಅವರು ಜೈಲ್ಗೆ ಹೋಗಿದ್ದಾರೆ. ಇದ್ರ ಬಗ್ಗೆ ದರ್ಶನ್ ಸಾರು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದೀರಲ್ಲ, ಥ್ಯಾಂಕ್ಸ್ ಮೇಡಮ್. ಕೇಳಿ ಮೇಡಮ್, ಇವಾಗ ಜೈಲ್ಗೆ ಹೋಗಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವ್ರು ಮಾಡಿರೋ ತಪ್ಪಕ್ಕೆ ಜೈಲ್ಗೆ ಹೋಗಿರೋ, ಅವ್ರು ಒಬ್ಬರೇ ಮಾಡಿರೋಂಗೆ ತೋರಿಸ್ತಾವ್ರು ಮೀಡಿಯಾದಲ್ಲಿ, ಬೇರೆ ಯಾರು ಏನೂ ಮಾಡಿಲ್ಲ. ದರ್ಶನ್ ಮಾಡಿಬಿಟ್ರು, ಅದನ್ನೇ ತೋರಿಸ್ತಾ ಇದ್ದಾರೆ. ಅವ್ರು ಜೈಲ್ಗೆ ಹೋಗಿ ಊಟ ಮಾಡಿದ್ರೆ ಅದು ಸಿಗರೇಟ್ ಹಿಡ್ಕೊಂಡು, ಯಾರೂ ಸೇದೋದೇ ಅಲ್ವಾ ಸಿಗರೇಟು? ಜೈಲಲ್ಲಿ ಯಾರೂ ಸಿಗರೇಟ್ ಸೇದಿಲ್ವಾ ಮೇಡಮ್? ಅವ್ರು ಸಿಗರೇಟ್ ಸೇದಿದ್ರೆ ಅದನ್ನೇ 100 ಸರಿ ಹಾಕೋದು. ಓಕೆ, ಇವಾಗ ಸಾಂಗ್ ರಿಲೀಸ್ ಆಗಬೇಕಿತ್ತಲ್ಲ 14ನೇ ತಾರೀಕು, ರಿಲೀಸ್ ಆಗಿಲ್ಲ. ಫಿಲಮೇ ರಿಲೀಸ್ ಆಗುತ್ತೆ ಮೇಡಮ್. ಹಾಂ, ಮತ್ತೆ ಏನಣ್ಣ, ಏನು ಹೇಳ್ತೀರಿ ಹೇಳಿ, ದರ್ಶನ್ ಬಗ್ಗೆ ಹೇಳಿ. ದರ್ಶನ್ ಸರ್ ಬಗ್ಗೆ ಏನು ಮಾತಾಡೋದೇ ಗೊತ್ತಾಗ್ತಲ್ಲ, ನೀವು ಬಂದು ಮೈಂಗ್ ಇಕ್ತಾ ಇದ್ದೀರಾ. ಏನಪ್ಪ ಇದೆ ಇವತ್ತು? ತಗೊಳಪ್ಪ, ಕೃಷ್ಣ ಜನ್ಮಾಷ್ಟಮಿ ಅಲ್ವಾ? ಅಯ್ಯೋ, ಹೆಣ್ಮಕ್ಳು ಮಾಡ್ಕೊಂತಾರ, ನಾವು ಇಲ್ಲಿ ದುಡಿಯಕ್ಕೆ ನೀವು ಕೃಷ್ಣನ್ ತರನ ರಾಮನ್ ತರನ? ನಾವು ಯಾವ ಥರನೂ ಅಲ್ಲ, ನಾವು ನೀವು ರಾವಣ ತರ. ಓಕೆ ಓಕೆ ಅಣ್ಣ, ಇವಾಗ ಒಂದು ವಿಷಯ, ಮ್ಯಾಟ್ರು ಕರ್ನಾಟಕದಲ್ಲಿ ಬೇಜಾನ್ ಮ್ಯಾಟ್ರ್ಗಳು ಓಡಾಡ್ತಿದೆ. ಏನು ಮ್ಯಾಟ್ರ್ ಓಡಾಡ್ತೈತಿ? ಟಾಪ್ 1 ಅಲ್ಲಿ 4-5 ಮ್ಯಾಟ್ರ್ ಓಡ್ತೈತಿ. 4-5 ಮ್ಯಾಟ್ರ್ ಓಡಾಡ್ತಿದೆ. ಇವಾಗ ದರ್ಶನ್ ಸರ್ ಜೈಲ್ಗೆ ಹೋದ್ರು, ಸಾಂಗ್ ರಿಲೀಸ್ ಆಗ್ಬೇಕಿತ್ತು. ಏನು ಸಾಂಗು ಇದ್ರೆ ಆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಗ್ ರಿಲೀಸ್ ಆಗ್ಬೇಕಿತ್ತು 14ನೇ ತಾರೀಕು. ಇರೋರು ಇರ್ತಾರ ಬಿಡಿ ನೆಮ್ಮದಿಯಾಗಿ. ನಿಮ್ಗೆ ನೆಮ್ಮದಿ ಇಲ್ವಾ? ಎಲ್ಲರಿಗೂ ಒಂದೊಂದು ಇರ್ತದೆ, ಇರೋರು ನೆಮ್ಮದಿಯಾಗಿರ್ತಾರೆ ಬಿಡಿ. ಓಕೆ, ಅವ್ರು ಹೇಳ್ದವ್ರು ಅವ್ರಿಗೆ ಇದ್ರ ಬಗ್ಗೆ ಏನು ಹೇಳ್ತೀರಣ್ಣ? ಇವಾಗ ಅವರು ಹೇಳ್ದವ್ರು ಅವ್ರಿಗೆ ನೆಮ್ಮದಿ ಇಲ್ಲ, ಅವ್ರನ್ನ ಪ್ರಶ್ನೆ ಕೇಳಬೇಕು. ನಮ್ಮನ್ನು ಕೇಳಿದ್ರೆ ನಾವು ನೆಮ್ಮದಿಯಾಗಿದ್ದೀವಿ. ಅದೇ ಅದೇ ಅದೇ. ಹಾಂ, ಇವಾಗ ಜೈಲ್ಗೆ ಹೋದ್ರು, ಈ ಥರ ಸುಪ್ರೀಂ ಕೋರ್ಟಿಗಿಂದ ಜಾಮೀನು ರದ್ದಾಯಿತು. 6 ತಿಂಗಳಾಗುತ್ತೋ 1 ವರ್ಷ ಏನು ತೀರ್ಪು ಕೊಡ್ತದೆ ಅದ್ರ ಮೇಲೆ ಇರಬೇಕು ಎಲ್ಲರೂ. ಕಾನೂನು ಪರವಾಗಿರ್ಬೇಕು. ನಾವು ತಪ್ಪು ಮಾಡಿಲ್ವೋ ಅದು ಅವ್ರಿಗೆ ಗೊತ್ತು. ಕಾನೂನು ಏನು ಶಿಕ್ಷೆ ಕೊಡುತ್ತೋ ಅದ್ರ ಮೇಲೆ ಇರಬೇಕು. ಮೆಜೆಸ್ಟಿಕ್ ಕಡೆ ನಿಮ್ದೇ ಅಬ್ರ ಇವತ್ತು. ನಮ್ದೇನಕ್ಕ ಮಳೆ ಜೋರ್ ಹೆಂಗಿದೆ ನಿಮ್ಮಿಂದ? ನೀವು ಬಂದ್ರಿ, ಮಳೆನೂ ಬಂತು, ಜೊತೆಗೆ ನೀವು ಬಂದ್ರಲ್ಲ. ಓಕೆ ಅಣ್ಣ. ಅಣ್ಣ, ಇವಾಗ ರಾಜ್ಯಾದ್ಯಂತ ಒಂದು ಸುದ್ದಿ ಆಗ್ತಾ ಇರೋದು, ದರ್ಶನ್ ಸರ್ ಜೈಲ್ಗೆ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ ಇಂದ ಜಾಮೀನು ರದ್ದಾಗಿದೆ. ಏನ್ ಹೇಳ್ತೀರಣ್ಣ? ತುಂಬಾ ಬೇಜಾರಾಗುತ್ತೆ. ಏನು ಮಾಡೋದು, ಅವ್ರು ಮಾಡಿರೋದು ಗೊತ್ತಿಲ್ಲ. ಅದ ತುಂಬಾ ಬೇಗ ಆಚೆ ಬಂದ್ರೆ ಒಳ್ಳೇದು. ಥ್ಯಾಂಕ್ ಯು ಅಣ್ಣ. ಊರ್ಗೆ ಹುಷಾರಾಗಿ ಹೋಗ್ರಿ. ಕೇಳಿದೆ ಅಂತ ಹೇಳಿ. ಯಾವ ಕಡೆ ಅಣ್ಣ ನಿಮ್ದು? ನಮ್ದು ಇದು KGF. KGF, ವಾವ್ ಸೂಪರ್ ಅಣ್ಣ. KGF ನನಗೂ ಫೇವ್ರೇಟು ಅಣ್ಣ. ಥ್ಯಾಂಕ್ ಯು ಅಣ್ಣ, ಹುಷಾರಾಗಿ ಹೋಗಿ ಬರ್ರಿ, ಸಿಗೋಣ. ಸಖತ್ತಾಗಿ ಕಾಣಿಸ್ತಿದ್ಯೋ? ಹಂಗೇನಿಲ್ಲ ಅಕ್ಕ. ಸರಿ ಅಣ್ಣ, ಈಗ ದರ್ಶನ್ ಸರ್ ಅವರು ಜೈಲ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಇಂದ ಜಾಮೀನು ಬೇಡ, ಬೇಲ್ ಕೊಡೋದು ಬೇಡ, ಜೈಲ್ಗೆ ಕಳಿಸ್ರಿ ಅಂತ ಜೈಲಿಗೆ ಕಳಿಸಿದ್ದಾರೆ. ಏನ್ ಹೇಳ್ತೀರಣ್ಣ? ಏನು ಹೇಳೋದಕ್ಕ, ಒಳ್ಳೆ ಮನುಷ್ಯನಿಗೆ ಇಂಥದ್ದು ಆಗೋದು ಅನ್ಯಾಯ. ಸೊ ದೇವ್ರ ಮೇಲೆ ನಂಬಿಕೆ ಇದೆ. ಏನಾದರೂ ಒಳ್ಳೆ ಮನುಷ್ಯನ ಕಷ್ಟ ಅನ್ನೋದು ಒಳ್ಳೆ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತೆ, ಬಂದೇ ಬರ್ತಾರೆ ಅಂತ ನಂಬಿಕೆ ಇದೆ. ಸೊ ಬರ್ತಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ ಅವರು ಅಭಿಮಾನಿನು, ಬಂದಮೇಲೆ ಹೇಳೋದು. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ, ಒಳ್ಳೇದಾಗ್ಲಿ ಅಣ್ಣ. ಏನಣ್ಣ ಬೆಳ್ಳ ಕಾಣಿಸ್ತಾ ಇದ್ದೀರಾ, ಚೆನ್ನಾಗಿದ್ದೀರಾ, ಫೇರ್ ಅಂಡ್ ಲವ್ಲಿ ಹಚ್ಕೊಂಡಿದ್ದೀರಾ ಅಣ್ಣ? ನೀವು ಸಾರಿ, ನಿಮ್ಮ ಹೆಸರೇನು ಹೇಳಿ? ಹುಸೇನ್ ಅಕ್ಕ. ಓ, ಅವರು ನಮ್ಮಣ್ಣ. ಚೆನ್ನಾಗಿದ್ಯಣ್ಣ. ಏನು ಈ ಕಡೆ ಅಣ್ಣ? ಓಕೆ, ಹೆಂಗೈತೆ ಅಣ್ಣ ಡ್ಯೂಟಿ ಎಲ್ಲ? ಚೆನ್ನಾಗಿದೆ. ಓಕೆ ಅಣ್ಣ, ಇವಾಗ ನಮ್ಮ ಕರ್ನಾಟಕದಲ್ಲಿ ಒಂದು ಸುದ್ದಿ, ಒಂದಲ್ಲ 4-5 ಸುದ್ದಿ ಓಡಾಡ್ತಾ ಇದೆ. ಅದರಲ್ಲಿ ಇವಾಗ ನಮ್ಮ ದರ್ಶನ್ ಸರ್ ಜೈಲ್ಗೆ ಹೋಗೋರೆ. ದರ್ಶನ್ ಸರ್ ಜೈಲ್ಗೆ ಹೋಗೋರಲ್ಲ, ಸುಪ್ರೀಂ ಕೋರ್ಟ್ ಇಂದ ಜಾಮೀನು ರದ್ದಾಗೈತೆ. ಏನ್ ಹೇಳ್ತೀರಣ್ಣ? ಅದಕ್ಕೆ ನನಗೆ ಗೊತ್ತಿಲ್ಲ ಅಂತ ಮಾಹಿತಿ ಅವನಿಗೆ ಕೇಳಕ. ಅಯ್ಯೋ, ನೆನ್ನೆ ಸ್ವಾತಂತ್ರ್ಯ ದಿನಾಚರಣೆ ಮಾಡಿದ್ಯಾ, ಸ್ವಾತಂತ್ರ್ಯವಾಗಿ ಮಾತಾಡೋಣ. ಮಾಹಿತಿ ಇಲ್ಲ. ಮಾಹಿತಿ ಇಲ್ವಾ? ದರ್ಶನ್ ಸರ್ ಜೈಲ್ಗೆ ಹೋಗಿರೋದು ನಿಮ್ಗೆ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಇಲ್ಲ, ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ವಾ? ಓಕೆ, ಸರಿ ಅಣ್ಣ.
ಹೆಸರು ಶಿವಾರೆಡ್ಡಿ ಶಿವರೆಡ್ಡಿ ಅವರು. ಅಣ್ಣ ಎಲ್ಲಿ ಯಾವ್ರಿಗೆ ಹೋಗ್ಬೇಕು? ಬಾಗೇಪಲ್ಲಿ. ಬಾಗೇಪಲ್ಲಿಗೆ ಹೋಗ್ಬೇಕಾ? ಅಣ್ಣ ಇವಾಗ ದರ್ಶನ್ ಸರ್ ಅವರು ಜೈಲ್ಗೆ ಹೋಗಿದ್ದಾರೆ, ಸುಪ್ರೀಂ ಕೋರ್ಟಿಂದ ಜಾಮೀನು ರದ್ದು ಮಾಡಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀಯಣ್ಣ? ಏನು ಹೇಳೋದು, ಗೌರ್ಮೆಂಟ್ ತೀರ್ಪು ಏನು ತಗೊಂಡ್ರೆ ಅದಮ್ಮ. ಗೌರ್ಮೆಂಟ್ ತೀರ್ಪು ಹೆಂಗಾಯ್ತು ಹಂಗೆ. ಸಾಂಗ್ ಬೇರೆ ರಿಲೀಸ್ ಆಗಬೇಕಿತ್ತು 14ನೇ ತಾರೀಕು, ಫ್ಯಾನ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ರು, ಏನು ಹೇಳ್ತೀರಣ್ಣ? ಏನು ಮಾಡೋಕ್ಕಾಗಲ್ಲ, ಗೌರ್ಮೆಂಟ್ ತೀರ್ಪು ಅದು ಏನು ಮಾಡಿದ್ರೆ ಅದು ಆಗುತ್ತೆ. ಹೌದು, ಗೌರ್ಮೆಂಟು ಏನು ತೀರ್ಪು ಕೊಡುತ್ತೋ, ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡುತ್ತೋ ಅದೇ ತೀರ್ಪು ಅಂತಾರೆ. ಇವಾಗ ದೊಡ್ಡ ಸ್ಟಾರ್ ಹೀರೋ ಅಲ್ವಾ ಅವರು? ಆದರೂ ಗೌರ್ಮೆಂಟಿಗೆ ನಾವೇನು ಎದುರು ಹೇಳೋಕ್ಕಾಗಲ್ಲಮ್ಮ. ಅವ್ರು ಏನು ತೀರ್ಪು ತಗೊಂಡ್ರೆ ಅದೇ ತೀರ್ಪು. ಇವಾಗ ಸ್ವಲ್ಪ ಜನ ಫ್ಯಾನ್ಸ್ ಏನು ಹೇಳ್ತಾರಂದರೆ, ನಮ್ಮ ಅಣ್ಣ ತಪ್ಪು ಮಾಡಿಲ್ಲ, ನಮ್ಮ ಡಿ ಬಾಸ್ ತಪ್ಪು ಮಾಡಿಲ್ಲ ಅಂತ ಸ್ವಲ್ಪ ಜನ ಹೇಳ್ತಾರೆ. ಸ್ವಲ್ಪ ಜನ ನ್ಯಾಯಪರವಾಗಿ ಇದು ಮಾಡ್ತಾರೆ, ಕೋರ್ಟ್ ತೀರ್ಪು ಏನಿದೆಯೋ ಅದ್ರ ಬಗ್ಗೆ ಮಾತಾಡ್ತಾರೆ. ಸೊ ನೀವು ಇವಾಗ ಕೋರ್ಟ್ದು ಏನಿದೆಯೋ, ನ್ಯಾಯ ರೀತಿ ಏನಿದೆಯೋ ಅದ್ರ ಪ್ರಕಾರ ಹೋಗ್ಲಿ ಅಂತ ನೀವು ಹೇಳ್ತೀರಾ? ಹೌದು, ಅದ್ರ ಪ್ರಕಾರ ಹೋಗ್ಲಿ. ಹೌದು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಮಂಜುಳಕ್ಕೋ ಮೆಜೆಸ್ಟಿಕ್ಕಲ್ಲಿ ನಿಮ್ಮದೇ ಹಬ್ಬ ನೋಡಿ, ಎಲ್ಲ ಊರಿಗೆ ಹೊರಟಿದ್ದೀರಾ. ಯಾವ ಊರು? ಕೋಲಾರಿಗೆ ಹೋಗ್ತಾ ಇದ್ದೀನಿ. ಕೋಲಾರ, KGF. ಓಕೆ. ಮೇಡಮ್, ಇವಾಗ ದರ್ಶನ್ ಸರ್ ಜೈಲ್ಗೆ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ಜಾಮೀನು ರದ್ದು ಮಾಡಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಬೇಜಾರು ಅನ್ನಿಸ್ತಾ ಇದೆ ಮೇಡಮ್, ಬೇಜಾರಾಗ್ತಿದೆ. ತುಂಬ ಬೇಜಾರಾಗ್ತಾ ಇದೆ ಮೇಡಮ್. ನಾನು ಮಾಡದೇ ಇರೋ ತಪ್ಪೇನು ಅವರು ಮಾಡಿಲ್ಲ, ಇದೆಲ್ಲ ನಮಗೆ ಗೊತ್ತು, ಎಲ್ಲೆಲ್ಲಿ ಏನೇನು ಆಗಿದೆ ಅಂತ ಏನು ಹೇಳ್ಕೊಳಕ್ಕಾಗಲ್ಲ, ನೋವು ತಿಂತಾ ಇದೀವಿ ಅಷ್ಟೇ. ಹಂಗೆ ಹೇಳ್ತೀರಾ? ಅಷ್ಟೇ ಮೇಡಮ್. ತುಂಬ ನೋವು ತಿಂದಿದ್ದೀರಕ್ಕೋ? ಹೌದು, ತುಂಬ ನೋವು ತಿಂತಾ ಇದ್ದೀವಿ. ಆಸ್ ಎ ಫ್ಯಾನ್ ತುಂಬ ನೋವು ತಿಂತಾ ಇದ್ದೀನಿ. ಓಕೆ. 14ನೇ ತಾರೀಕು ಸಾಂಗ್ ಬೇರೆ ರಿಲೀಸ್ ಆಗಬೇಕಿತ್ತಲ್ಲ? ಆಗಬೇಕಾಗಿತ್ತು ಮೇಡಮ್, ಆಗಿಲ್ವಲ್ಲ, ಏನು ಮಾಡೋದು, ಅದೆಲ್ಲ ಆಗಬಾರ್ದು ಅಂತಲೇ ಮಾಡಿರ್ಬೋದು. ಹಂಗೆ ಹೇಳ್ತೀರಾ? ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಮಂಜುಳಕ್ಕ ಹುಷಾರಾಗಿ ಹೋಗ್ರಿ, ಸಿಗ್ತೀನಿ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು ಅಣ್ಣ? ಸತೀಶ ಅಂತ. ಸತೀಶ್ ಅಣ್ಣ, ಏನಣ್ಣ ನಮ್ಮ ಕಡೆ ನೋಡ್ಬೇಕಣ್ಣ. ಸತೀಶ್ ಅಣ್ಣ, ಇವಾಗ ದರ್ಶನ್ ಸರ್ಗೆ ಒಂದು ಜಾಮೀನು ರದ್ದಾಗಿದೆ, 14ನೇ ತಾರೀಕು ಸಾಂಗ್ ರಿಲೀಸ್ ಆಗಬೇಕಿತ್ತು, ಡೆವಿಲ್ಗೆ ಎಲ್ಲ ವೆಯ್ಟ್ ಮಾಡ್ತಾವ್ರೆ. ಅವೆಲ್ಲ ನಮ್ಗೆ ಗೊತ್ತಾಗಲ್ಲ ಬಿಟ್ಟು, ನಮ್ಮ ಡ್ಯೂಟಿ ನಮ್ದು, ನಾವು ಇದು ಮಾಡ್ಬೇಕಷ್ಟೇ. ಹೌದಾ? ಓಕೆ. ಇವಾಗ ದರ್ಶನ್ ಸರ್ ಜೈಲ್ಗೆ ಹೋಗಿದ್ದಾರಲ್ಲ, ಏನು ಹೇಳ್ತೀರಣ್ಣ? ಅದ್ರ ಬಗ್ಗೆ ನಮ್ಗೆ ಗೊತ್ತಾಗಲ್ಲ ಬಿಟ್ಟು, ನಮ್ಮ ಡ್ಯೂಟಿ ನಾವು ಮಾಡ್ಬೇಕಷ್ಟೇ. ಹೌದಾ? ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಸ್ವಾತಂತ್ರ್ಯ ದಿನಾಚರಣೆ ಮಾಡ್ಕೊಂಡು ನಿಂಗೆ ಬಟ್ಟೆ ಮುಚ್ಕೊಂಡು ಹೋಯ್ತೀಯಲ್ಲ, ಬಾರಣ್ಣ. ನಿಮ್ಮ ಹತ್ತರ ಮಾತಾಡಿದ್ರೆ ನಾವೆಲ್ಲೋಗೋಣ ಹೇಳು. ಅಕ್ಕ ಮಾತಾಡಕ್ಕೋ. ಅಕ್ಕ ಅಲ್ಲ, ಬಸ್ಸು ಜೈಲ್ಗೆ ಹೋದ್ರಲ್ವಾ, ಸುಪ್ರೀಂ ಕೋರ್ಟು ಜಾಮೀನು ಬೇಡ ಅಂತ ಹೇಳಿ ಜಾಮೀನು ರದ್ದು ಮಾಡಿದ್ದಾರೆ, ನಿಮ್ಗೆ ಏನು ಹೇಳ್ತೀರಾ? ಅಕ್ಕ, ದರ್ಶನ್ ಸರ್ ಜೈಲ್ಗೆ ಹೋದ್ರೆ ನಗ್ತಿದ್ಯಲ್ಲ ಅಕ್ಕ. ಅಯ್ಯೋ ತಗೊಳಪ್ಪ. ಏನು ಹೇಳ್ತೀರಾ ಅಕ್ಕ? ಏನು ಹೇಳಲ್ಲ ಅಕ್ಕ, ಅವ್ರವ್ರ ಇಷ್ಟ ಅದು. ನಮಸ್ಕಾರ ಕಣಣ್ಣ. ಹೇಳಿ. ಹೆಸರೇನಣ್ಣ ನಿಂದು? ಮಲ್ಲೇಶ್ ಅಂತ. ಮಲ್ಲೇಶ್ ಅಣ್ಣ. ಹೇಳಿ. ಆರಾಮ? ಸೂಪರು. ಏನ್ ತಿಂದ್ರಿ? ಅನ್ನ ಸಾಂಬಾರು. ಉಪ್ಪಿನಕಾಯಿ ಹಪ್ಪಳ. ಅಣ್ಣ, ಇವಾಗ ಏನ್ ಗೊತ್ತಾ, ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದೆ, ದರ್ಶನ್ ಸರ್ ಜೈಲ್ಗೆ ಹೋಗಿದ್ದಾರೆ, ಏನ್ ಹೇಳ್ತೀಯಣ್ಣ? ಅದು ಭಾರಿ ಮನಸ್ಸಿಗೆ ನಮಗೆ ತುಂಬಲಾರದ ನಷ್ಟ ಆಗಿದೆ. ಆದರೂ ಮನಸ್ಸಲ್ಲಿ ತುಂಬ ನೋವಿದೆ. ನಮ್ಮ ಬಾಸು ಆದಷ್ಟು ಬೇಗ ಈಚೆ ಬರಲಿ, ಬೇಲಾಗಲಿ ಪುನಃ ನಮ್ಮ ಬಾಸ್ಗೆ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ ಮೇಡಮ್, ಅಷ್ಟೇ. ಆದರೂ ನೋವಿದೆ, ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಮನ್ಸಲ್ಲಿ ನೋವಿದೆ, ಮುಂದೆ ಏನೂ ಮಾತಾಡೋಕ್ಕಾಗಲ್ಲ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ನೋವಲ್ಲಿದೆಯಲ್ಲಣ್ಣ ಮಲೇಶ್ ಅಣ್ಣ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಬಾಸು ಜೈಲ್ಗೆ ಹೊಂಟೋಗ್ಬಿಟ್ಟವ್ರೆ, ಬರಲಿ, ಆಮೇಲೆ ನಾವು ಸೆಲೆಬ್ರೇಟ್ ಜೋರಾಗೆ ಮಾಡ್ತೀವಿ. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಾವು ನಿಂತ್ಕೊಳ್ಳೋಣ. ಅಣ್ಣ, ನಿಮ್ಮ ಹೆಸರು? ಶಬರೀಶ್ ಅಂತ. ಓ, ಶಬರೀಶ್ ಅಣ್ಣ, ಏನಣ್ಣ ಈ ಕಡೆ ಮೆಜೆಸ್ಟಿಕ್ ಕಡೆ ಆರಾಮ? ಅಣ್ಣ, ವಿಷಯ ಏನಿಲ್ಲ, ದರ್ಶನ್ ಸರ್ ಜೈಲ್ಗೆ ಹೋದ್ರಲ್ಲ, ಸುಪ್ರೀಂ ಕೋರ್ಟ್ ಹೇಳ್ತು ಜಾಮೀನು ಬೇಡ ಅಂತ ಹೇಳಿ, ಇದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಬೇಜಾರಾಯಿತು ನಮಗೂ. ನಮ್ಮ ಬಾಸ್ ಈ ಥರ ನಾಳೆ ಇದು ಸಾಂಗ್ ರಿಲೀಸ್ ಇಟ್ಕೊಂಡು ಈ ಥರ ಹೋಗಿ ತುಂಬ ಬೇಜಾರಾಯಿತು ನಮಗೂ. ಯಾರ್ಯಾರೋ ತುಂಬ ಏನೋ ಎಷ್ಟೊಂದೆಲ್ಲ ಕೊಲೆ ಎಲ್ಲ ಮಾಡಿದ್ದಾರೆ, ಅವರೆಲ್ಲ ಆಚೆ ಕಡೆ ಓಡಾಡ್ಕೊಂಡು ಹಂಗೆ ಇದ್ದಾರೆ. ತುಂಬ ಪರ್ಸ್ನಲಾಗಿ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಗೌರ್ಮೆಂಟ್ ಇದನ್ನು, ಅಷ್ಟೇ. ಅದು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ಕಾರಕ್ಕೆ ಏನು ಹೇಳ್ತೀರಣ್ಣ? ಏನಿಲ್ಲ, ಎಲ್ಲರಿಗೂ ಒಂದೇ ರೀತಿ, ಯಾರು ಲಾಗಿಂತ ಮೇಲಿಲ್ಲ ಕೆಳಗಡೆ ಇಲ್ಲ ಅಂತ ಯಾರ್ಯಾರೋ ಸ್ಟೋರಿಗಳೆಲ್ಲ ಹಾಕ್ತಾರೆ, ಅದೇ ಎಲ್ಲರಿಗೂ ಒಂದೇ ಮಾಡಬೇಕು. ನಮ್ಮ ಬಾಸಿಗೆ ಮಾತ್ರ ಇಟ್ಕೊಂಡು ತುಂಬ ಪರ್ಸ್ನಲಾಗಿ ತೊಗೊಂಡ್ಬಿಟ್ಟಿದ್ದಾರೆ. ಇವಾಗ ರೇಣುಕಾ ಸ್ವಾಮಿ ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರಲ್ಲಣ್ಣ, ಅದು ಏನು ಹೇಳೋಕ್ಕಾಗಲ್ಲ ಮೇಡಮ್, ಅದೇನಂತ ಇನ್ನೂ ಪ್ರೂಫ್ ಎಲ್ಲ ಸಿಗಬೇಕಲ್ವ ಕರೆಕ್ಟಾಗಿ, ಏನು ಸಿಗ್ದಲ್ಲ ಏನು ಮಾತಾಡೋಕ್ಕಾಗಲ್ಲ. ಓಕೆ ಅಣ್ಣ, ಶಬರೀಶ್ ಅಣ್ಣ ಸಿಗೋಣ. ಏನಣ್ಣ ಒಂದು ಕಾಪಿ ಕೊಡಿಸ್ತಿಲ್ವಲ್ಲ ಬರೋಣ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ, ನಿಮ್ಮ ಹೆಸರು? ರವಿಶಂಕರ್. ಏನಣ್ಣ ಡ್ಯೂಟಿ? ಆಟೋ. ಹೆಂಗ್ ನಡೀತೈತೆ ಅಣ್ಣ ಡ್ಯೂಟಿ ಎಲ್ಲ? ಡ್ಯೂಟಿ ಎಲ್ಲ ಆರಾಮಾಗಿ ನಡೀತಾ ಇದೆ ಅಣ್ಣ. ದರ್ಶನ್ ಸರ್ ಜೈಲ್ಗೆ ಹೋಗೋರು, ಇದ್ರ ಬಗ್ಗೆ ಏನು ಹೇಳ್ತೀರಣ್ಣ? ಬೇಜಾರಿದೆ. ಸುಪ್ರೀಂ ಕೋರ್ಟಲ್ಲಿ ಬೇಲ್ ಬೇಡ ರದ್ದು ಮಾಡವ್ರೆ. ಏನಣ್ಣ ಹೇಳಣ್ಣ, ನೀವ್ ಹೇಳ್ರಿ. ಏನು ಹೇಳ್ಬೇಕು ಹೇಳಿ, ನೀವೇನ್ ಹೇಳ್ತೀರಾ ಈ ಪ್ರಕರಣದ ಬಗ್ಗೆ? ಏನು ಹೇಳ್ತೀರಾ? ತಪ್ಪು ಇದು. ಏಂತಕ್ಕೆ ಇಷ್ಟು ದಿನ ಇಲ್ವಾ? ಯಾರು ತಪ್ಪು ಅಂದರೆ ಗೌರ್ಮೆಂಟ್ ತಪ್ಪು. ಗೌರ್ಮೆಂಟ್ ಹೆಂಗಣ್ಣ ತಪ್ಪಾಗುತ್ತೆ? ಇಷ್ಟು ದಿನದ ಕಂಡು ಏನು ಮಾಡ್ತಿದ್ರು ಮತ್ತೆ?
ಇಷ್ಟು ದಿನದ ಗಂಟೆ ಇರಲಿಲ್ವಾ? ಯಾರೋ ಪ್ರಥಮ ಅವನು ಇದು ಮಾಡ್ದ, ರಮ್ಮಿಂದೇನೋ ಕೇಸ್ ಇದು. ಏನು ಕಮೆಂಟ್ ಯಾರು ಕಮೆಂಟ್ ದರ್ಶನ್ ಫ್ಯಾನ್ಸ್ಗಳು ಹಾಕ್ಬಿಟ್ರಾ? ಹಾಕಿದಾರಾ? ದರ್ಶನ್ ಫ್ಯಾನ್ಸೇ ಹಾಕಿರೋದಾ? ಪಕ್ಕ ದರ್ಶನ್ ಫ್ಯಾನ್ಸೇನಾ ಹಾಕಿರೋದು? ಬೇರೆಯವ್ರು ಯಾರು ಮಾಡೋದೇ ಇಲ್ಲ, ಬೇರೆ ಯಾರು ಮಾಡೋದೇ ಇಲ್ವಾ ಮೇಡಮ್? ಅದ್ರ ಬಗ್ಗೆ ನೀವೇ ಹೇಳ್ಬೇಕು ಅಣ್ಣ. ಅದ್ರ ಬಗ್ಗೆ ನಾವೇನು ಹೇಳ್ಬೇಕು ಮೇಡಮ್? ಫೇಕ್ ಐ ಡಿ ಬೇಜಾನ್ ಇರ್ತವೆ, ಇನ್ಸ್ಟಾಗ್ರಾಮಲ್ಲಿ ಫೇಕ್ ಐ ಡಿಗಳು ಬೇಜಾನ್ ಇರ್ತವೆ. ಹಂಗನ್ಬಿಟ್ಟು ಹಂಗಂದ್ರೆ ದರ್ಶನ್ ಫ್ಯಾನ್ಸ್ ಯಾರು, ಅಭಿಮಾನಿಗಳು ಯಾರು ಕಮೆಂಟ್ ಮಾಡಿಲ್ಲ ಅಂತ ಯಾಕೆ ಮಾಡ್ತಾರೆ ಮೇಡಮ್? ಹೌದು, ನಮ್ಮ ಬಾಸ್ ಕಷ್ಟ ಏನು ಅಂತ ನಮ್ಮ ಬಾಸ್ ಫ್ಯಾನ್ಸ್ಗಳಿಗೆ ನಮಗೆ ಗೊತ್ತು. ಪಾಪ ಕಷ್ಟ ಬೀಳ್ತಾ ಇದ್ದಾರೆ, ಅದೊಂದು ಕೇಸಲ್ಲಿ ಇದಾಗಿದ್ದಾರೆ, ತಪ್ಪಾಗಿದೆ. ತಪ್ಪಾದ್ಮೇಲೆ 70 ಇದ್ಕೊತಾ ಇದ್ದಾನೆ, ಬಿಡ್ಬೇಕು ತಾನೇ? ಇವ್ರು ಯಾರೋ ಬ್ಯಾಡ್ ಕಮೆಂಟ್ಗಳೆಲ್ಲ ಹಾಕ್ಬಿಟ್ರೆ ಇವಾಗ ರೇಣುಕಾ ಸ್ವಾಮಿ ಅವರು ಅವ್ರ ಕುಟುಂಬ ಕನ್ಯೆ ಆಗಿದೆಯಲ್ಲಣ್ಣ? ಆಗಿದೆ ಆಗಿದೆ ಮೇಡಮ್, ಇಲ್ಲ ಅಂತ ಯಾರು ಹೇಳಿಲ್ವಲ್ಲ, ಆಗಿದೆ. ಅವ್ರು ಮಾಡಿದ್ದು ತಪ್ಪೇ ತಾನೆ? ಅವ್ರು ಮಾಡಿದ್ದು ತಪ್ಪೇ ತಾನೆ? ಅವ್ರ ಮನೇಲಿ ಹೆಣ್ಮಕ್ಳು ಮಾಡಿದ್ದೀರ, ಅವ್ರು ಸುಮ್ಮನೆ ಇರ್ದಿರೋರ? ಸುಮ್ಮನೆ ಇರೋರಾ? ಈಗ ನಮ್ಮ ಮನೇಲಿ ಹೆಣ್ಮಕ್ಳಾದ್ರೆ ಸುಮ್ಮನೆ ಇರ್ತಾರಾ? ನಿಮಗೆ ಆದ್ರೆ ನೀವು ಸುಮ್ಮನೆ ಇರ್ತೀರಾ? ನಿಮಗೆ ಬ್ಯಾಡ್ ಕಮೆಂಟ್ ಹಾಕಿದ್ರೆ, ಬ್ಯಾಡ್ ಮೆಸೇಜ್ ಹಾಕಿದ್ರೆ ನೀವು ಸುಮ್ಮನೆ ಇರ್ತೀರಾ? ಹಂಗೇನೆ ಮೇಡಮ್. ಏನು ಯಾರು ಮಾಡಬಾರ್ದು, ಏನು ಮಾಡಿಲ್ವಲ್ಲ. ಇವಾಗ ಸಾಂಗ್ ಬೇರೆ ರಿಲೀಸ್ ಆಗಬೇಕಿತ್ತು, ಡೆವಿಲ್ ಬೇರೆ ವೇಟಿಂಗ್ ಫಾರ್ ಡೆವಿಲ್. ಬೇಜಾರು ಮೇಡಮ್, ಬಂದಿಲ್ಲ ಮೇಡಮ್, ಬೇಜಾರು ಮೇಡಮ್. ಕಾಯ್ತಾ ಇದೀವಿ ಮೇಡಮ್ ನಮ್ಮ ಬಾಸ್ನ. ಕಾಯ್ತಾ ಇದ್ದೀರಾ? ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಸಿಗೋಣ ಅಣ್ಣ. ಥ್ಯಾಂಕ್ ಯು. ನೋಡಿ ಎಲ್ಲ ನಿಂತವ್ರೆ, ಯಾವುದು ಬೀಳ್ತಾ ಇಲ್ಲ. ಹೌದಾ? ಮಳೆ ಬೇರೆ ಜಾಸ್ತಿ. ಮಳೆಯಿಂದ ಮಾಮೂಲಿ ಅದು. ಮಳೆ ಇವತ್ತು ರಜಾ ಇದೆಯಲ್ಲ 3 ದಿವಸ, ಅದ್ರಲ್ಲಿ ಹಂಗೆ. ಅಣ್ಣ ಇವಾಗ ಸುಪ್ರೀಂ ಕೋರ್ಟಿಂದ ಜಾಮೀನು ರದ್ದಾಗಿದೆ, ದರ್ಶನ್ ಸರ್ ಜೈಲ್ಗೆ ಹೋಗಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಣ್ಣ? ಅಮ್ಮ ಅದ್ರ ಬಗ್ಗೆ ನಮ್ಗೆ ಅಷ್ಟು ತಿಳುವಳಿಕೆ ಇಲ್ಲಮ್ಮ, ನಾವೆಲ್ಲ ಫಿಲ್ಮ್ ಲೈನ್ ಲೈಕ್ ಅಂತದೇ ಅಣ್ಣ. ಒಳ್ಳೇದು ಮಾತಾಡೋದಕ್ಕೆ ಇವಾಗ ನೋಡಿ ಸ್ವಾತಂತ್ರ್ಯ ಅವ್ರು ಏನು ಮಾಡಿದಾರೆ ನಾವು ನೋಡಿಲ್ಲ ಅಲ್ವಾ? ಇವಾಗ ಯಾರು ನೋಡಿಲ್ಲ. ಇವಾಗ ದರ್ಶನ್ ಸರ್ ಜೈಲ್ಗೆ ಹೋಗಿದ್ದಾರೆ ಅಣ್ಣ. ಸುಪ್ರೀಂ ಕೋರ್ಟಿಂದ ಏನಾಗಿದೆ, ಜಾಮೀನು ರದ್ದಾಗಿದೆ ಅಣ್ಣ. ಇದು ಇವಾಗ ಹೇಳಿ. ಇವಾಗ ದರ್ಶನ್ ಸರ್ ಜೈಲ್ಗೆ ಹೋಗಿದ್ದಾರಲ್ಲ, ಸುಪ್ರೀಂ ಕೋರ್ಟಿಂದ ಜಾಮೀನು ರದ್ದಾಗಿದೆ, ಬೇಲ್ ಕೊಡಬಾರ್ದು ಅಂತ ಹೇಳಿದ್ದಾರೆ ಅಣ್ಣ. ಅದೇನಿದೆ, ನಾವು ಏನಿದೆ ಪ್ರಜೆಗಳು ಅದು ನಮ್ಮ ಕಣ್ಣಾರೆ ನೋಡಿಲ್ಲ ಅಲ್ವಾ? ನೋಡಿದ ಮೇಲೆ ನಾವೇನಾದರೂ ಅದ್ರ ಬಗ್ಗೆ ಹೇಳ್ಬೋದು. ದರ್ಶನ್ ಸರ್ ಅವ್ರು ಏನಿದೆ ಎಲ್ಲ ಜನರಿಗೆ ನೋಡ್ತಾ ಇದ್ರೆ ಎಲ್ಲರೂ ಒಳ್ಳೇದು ಮಾಡಿದ್ದಾರೆ. ಅವರು ಕಣ್ಣಾರೆ ನೋಡಿದ್ದೀವಿ, ಬಡವರಿಗೆ ಆಗಲಿ ಏನೋ ಒಂದು ಸಹಾಯ ಆಗಲಿ ಮಾಡಿರೋದಂಥ ಜನರ ಬಾಯಿಂದನೂ ಕೇಳಿದ್ದೀವಿ, ನಾವು ನೋಡಿದ್ದೀವಿ. ಹೌದಾ? ಅದು ನೋಡಿಕೊಂಡು ಡಿಸೈಡ್ ಮಾಡಿ ಅದು ಕೋರ್ಟ್ ಅವರು ಡಿಸೈಡ್ ಮಾಡಬೇಕು ಅದ್ರ ಬಗ್ಗೆ. ಕಾನೂನಿಗೆ ತಲೆ ಬಾಗಬೇಕು ಅಂತ ಹೇಳ್ತೀರಾ? ಕಾನೂನಿಗೆ ತಲೆ ಬಗ್ಬೇಕಂದ್ರೆ ಅವ್ರೇನು ಒಂಥರ ಕೆಟ್ಟದ್ದು ಮಾಡೋಕ್ಕೆ ಹೋಗಿಲ್ಲ. ಅವರು ಇಟ್ ಇಸ್ ನಾಟ್ ಡಿಡ್ ಎನಿ ರಾಂಗ್ ಆ್ಯಸ್ ಪರ್ ದ ಪೀಪಲ್, ಆ್ಯಸ್ ಪರ್ ದಿ ಲಾ. ಎವ್ರಿ ಒನ್ ನೋಸ್ ದಟ್ he had done very good things to the poor people and who wanted ಏನು ಅವಾಗ ಕಷ್ಟದಲ್ಲಿ ಸುಖದಲ್ಲಿ ಅವರು ಸಾಥ್ ಕೊಟ್ಟಿದ್ದಾರೆ. ಇಡೀ ಇಂಡಸ್ಟ್ರಿಯಲ್ಲಿ ಗೊತ್ತಿರೋದು ಮಾತು ಹೀ ಈಸ್ ಎ ಗುಡ್ ಪರ್ಸನ್ ಅಂತ. ಅದಕ್ಕೆ ನಾವು ಅವ್ರಿಗೆ ಬ್ಯಾಡ್ ಅಂತ ಯಾವತ್ತೂ ಹೇಳೋಕ್ಕೂ ಆಗಲ್ಲ, ಹೇಳೋದು ಇಲ್ಲ ನಾವು. ಅವ್ರು ಒಳ್ಳೆ ಕಾರ್ಯಗಳು, ಒಳ್ಳೆ ಕೆಲಸಗಳು, ಯಾಕಂದರೆ ಅವರು ಎಂಗೇಜಿಂದ ಕಷ್ಟಪಟ್ಟು ಮೇಲೆ ಬಂದಿರೋರು. ನಾವು ತಿಳ್ಮಟ್ಟಿಗೆ ಇನ್ನೊಬ್ಬರಿಗೆ ಕಷ್ಟ ಕೊಡೋಕ್ಕೆ ಅವ್ರ ಕೈಯಿಂದ ಸಾಧ್ಯನೇ ಇಲ್ಲ ಅಂತ ಹೇಳೋದಂಥ ಮಾತು ನಾವು. ಒಬ್ಬ ಕಷ್ಟಪಟ್ಟು ಮುಂದೆ ಬರೋನಿಗೆ ಕಷ್ಟ ಏನಿದೆ ಗೊತ್ತು. ಅವ್ರು ಆ ಕೆಲಸ ಮಾಡಿದಾರೆ ನಂಬೋಕ್ಕಾಗಲ್ಲ, ನಾವು ನಂಬೋಕ್ಕಾಗಲ್ಲ, ಫ್ಯಾನ್ಗಳು ನಂಬೋಕ್ಕಾಗಲ್ಲ. ಡಿಸೈಡ್ ಮಾಡಬೇಕಿರೋದು ಕೋರ್ಟಲ್ಲಿ. ಎಷ್ಟೊಂದು ಫ್ಯಾನ್ಸ್ ಅವರು ಇದ್ದಾರಂದರೆ ಒಳ್ಳೆ ಕಾರ್ಯಗಳು ಮಾಡಿದೋದಕ್ಕೆ ಫ್ಯಾನ್ಸ್ ಆಗೋದು. ಕೆಟ್ಟದ್ದು ಮಾಡಿದ್ರೆ ಯಾರು ಫ್ಯಾನ್ಗಳ ಹಿಂದೆಗಡೆ ಬರೋಲ್ಲ. ಅವ್ರು ಒಳ್ಳೇದಕ್ಕೆ ಮಾಡಿದ್ದಕ್ಕೆ ತಾನೇ ಫ್ಯಾನ್ ಗುಂಪು ಸಾವಿರಾರು ಜನ ಫ್ಯಾನ್ಸ್ ಇರೋದಲ್ವಾ? ಸೊ ಕೋರ್ಟ್ ಅದೆಲ್ಲ ನೋಡಿಬಿಟ್ಟು ನಿರ್ಧಾರ ತೊಗೊಬೇಕು ಅಲ್ವಾ? ಈ ಥರ ಒಳ್ಳೆ ಕೆಲಸ ಮಾಡಿರೋನಿಗೆ ಈ ಥರ ಜನರು ಆರೋಪ ಮಾಡ್ತಾಯಿದ್ರೆ ಕೋರ್ಟ್ ಅವ್ರ ಕಣ್ಣಿಂದ ನೋಡಿ ಡಿಸೈಡ್ ಮಾಡಬೇಕು. ಈಸ್ ಎ ಕೇಪಬಲ್ ಪರ್ಸನ್, ಹ್ಯಾಸ್ ಮನಸ್ಸಲ್ಲೂ ಬರಲ್ಲ ಅವರಿಗೆ ಈ ಥರ ತಪ್ಪು ಮಾಡೋದಂತ. ಇವಾಗ ನೀವು ಮೈಕ್ ಹಿಡ್ಕೊಂಡಿದ್ದೀರಾ, ನೀವು ಅವ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ ಅಣ್ಣ, ನಾವು ಹೇಳೋದಲ್ಲ, ನೀವು ಹೇಳಬೇಕು, ಜನಸಾಮಾನ್ಯರು ಹೇಳಬೇಕು. ನೀವು ಪ್ರೆಸ್ ಅವರು ನಮ್ಗಿಂತ ಜಾಸ್ತಿ ಗೊತ್ತಿರುತ್ತೆ ಅವ್ರ ಬಗ್ಗೆ ಅಲ್ವಾ? ನಮ್ಮ ಅಭಿಪ್ರಾಯ ಮುಖ್ಯ ಅಲ್ಲ ಅಣ್ಣ, ಜನಸಾಮಾನ್ಯರು ಜನರು ಏನು ಹೇಳ್ತಾರೆ ಅದೇ ಮುಖ್ಯ ಆಗೋದು. ಮೇಡಮ್, ನೀವು ಸಾವಿರಾರು ಜನ ಕೇಳಿದ್ರು ಅವ್ರು ತಪ್ಪು ಮಾಡಿಲ್ಲ ಅಂತಲೇ ಹೇಳೋದು. ಚಾನ್ಸಸ್ ಎಲ್ಲ ತಪ್ಪು ಮಾಡೋಕ್ಕೆ. ಥ್ಯಾಂಕ್ ಯು ಅಣ್ಣ, ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಮಾತಾಡಿದ್ವಿ. ಥ್ಯಾಂಕ್ ಯು ಅಣ್ಣ.
ಅಣ್ಣ ನಮಸ್ಕಾರ ಕಣಣ್ಣ. ನಮಸ್ಕಾರ ಅಕ್ಕ. ಅಣ್ಣ ನೀವು ಆಟೋ ಡ್ರೈವರ್, ನೀವು ಆಟೋ ಶಂಕರ್. ಅಣ್ಣ ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ಲೋಕೇಶ್ ಅಂತ ಅಕ್ಕ. ಓ ಲೋಕೇಶ್ ಅಣ್ಣ, ಲೊಕೇಶನ್ ಕಳಿಸ್ಬಿಟ್ಟಲ್ಲ ಅಣ್ಣ. ಅಣ್ಣ ಇವಾಗ ದರ್ಶನ್ ಸರ್ ಜೈಲ್ಗೆ ಹೋಗಿದ್ದಾರೆ, ಸುಪ್ರೀಂ ಕೋರ್ಟಿಂದ ಜಾಮೀನು ರದ್ದು ಮಾಡಿದ್ದಾರೆ, ಏನು ಹೇಳ್ತೀರಣ್ಣ? ಅದು ಹಂಗೆ ಮಾಡಬಾರ್ದಾಗಿತ್ತು. ಹೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಇವಾಗೆಲ್ಲ ಅಭಿಮಾನಿಗಳೆಲ್ಲ ಸೇರ್ಕೊಂಡು ಇದು ಮಾಡ್ಬೇಕಕ್ಕ. ಹಂಗಾಗಿ ಬಿಡಬೇಕು, ಬೇಗ ಬಿಡಲಿ ಅಂತ ನಾವು ಕೇಳ್ಕೊತಾ ಇದೀವಿ ಅಕ್ಕ. ಇವಾಗ ರೇಣುಕಾ ಸ್ವಾಮಿ ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರಲ್ಲಣ್ಣ. ಅಕ್ಕ ಯಾವುದೇ ಆಗಲಿ ಒಂದು ಹೆಣ್ಣಿಗೆ ಆ ಥರ ಫೋಟೋ ಗಿಡ ಇದು ಮಾಡಿದ್ರೆ ಅವ್ರ ಮನೇಲೂ ಅಕ್ಕ ತಂಗಿದಿರು ಇರ್ತಾರೆ ಅಲ್ವಾ. ಅವ್ರ ಮನೇಲೂ ಅಕ್ಕ ತಂಗಿದಿರು ಅವರು ಇದ್ದಾಗ ಬೇರೆ ಇವಾಗ ನಾನೇ ಆ ಥರ ಮಾಡಿದ್ರೆ ನಾವು ನಮ್ಮ ಅಕ್ಕ ತಂಗಿದಿರಿಗೆ ಮಾಡಿದ್ರೆ ನಾವು ಬಿಟ್ಬಿಡ್ತೀವ ಹೇಳಿ? ಬಿಡೋದಿಲ್ಲ. ದರ್ಶನ್ ಫ್ಯಾನ್ಸ್ ಯಾರು ಆ ಥರ ಕಮೆಂಟ್ ಮಾಡಲ್ಲ, ಕಮೆಂಟ್ ಮಾಡಿಲ್ಲ ಅಂತ ಹೇಳ್ತಾರಣ್ಣ. ಆ ದರ್ಶನ್ ಫ್ಯಾನ್ ಕಮಿಟ್ ಮಾಡಿಲ್ಲ ಹಂಗೆ ಹಿಂಗೆ ಅಂತಂದ್ರೆ ಅವರು ತಿಳ್ಕೊಬೇಕಲ್ಲ. ಇವಾಗ ಒಂದು ಹುಡುಗಿಗೆ ಆ ಥರ ಎಲ್ಲ ಮೆಸೇಜ್ ಮಾಡಿ ಇದೆಲ್ಲ ಮಾಡಿದ್ರೆ ನಾನೇ ಆಗಲಿ ಬಿಟ್ಬಿಡ್ತೀನಿ ಅಕ್ಕ. ಇವಾಗ ನಮ್ಮ ಅಕ್ಕ ತಂಗಿದಿರ್ತಾರನೇ ಅಲ್ವಾ. ಅವರು ಮಾಡಿರೋದೆಲ್ಲ ಒಳ್ಳೆ ಉದ್ದೇಶಕ್ಕೆ ಮಾಡಿದ್ದಾರೆ ಆಯ್ತು, ಅವ್ರೇನು ಕೆಟ್ಟ ಉದ್ದೇಶಕ್ಕೆ ಮಾಡಿಲ್ಲ. ಹಂಗಾಗಿ ಅವ್ರಿಗೆ ಬೇಗ ಈಚೆ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ ಅಕ್ಕ. ಅದೇ ಸಾಂಗ್ ಬೇರೆ ರಿಲೀಸ್ ಆಗಬೇಕಿತ್ತು, ಸಾಂಗ್ ರಿಲೀಸ್ ಆಗಿಲ್ಲ. ಅದಕ್ಕೆ ಡಿ ಬಾಸ್ ಬೇಗ ಬರಲಿ ಅಂತ ಇದು ಮಾಡ್ತಾ ಇದೀವಿ ಅಕ್ಕ. ಓಕೆ, ಇವಾಗ ಈ ರೇಣುಕಾ ಸ್ವಾಮಿ ಅವ್ರಿಗೆ ಒಂದು ನ್ಯಾಯ ಸಿಗುತ್ತಣ್ಣ? ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ? ಯಾವ ರೀತಿ ನ್ಯಾಯ ಒದಗಿಸ್ಬೋದಣ್ಣ? ಅಕ್ಕ ಇವಾಗ ಹೇಳೋದು ಕೇಳಿ, ಅವ್ರೇನೋ ತಪ್ಪು ಮಾಡಿದ್ರೆ ಅದು ಅವ್ರಿಗೆ ಇದಾಗುತ್ತೆ. ಅವ್ರು ಒಳ್ಳೇದು ಮಾಡಿದರೆ ಗ್ಯಾರಂಟಿ ಈಚೆ ಬಂದೇ ಬರ್ತಾರೆ. ಅವರು ಖಂಡಿತ ಒಳ್ಳೇದು ಮಾಡಿದ್ದಾರೆ. ದರ್ಶನ್ ಸರ್ ಆ ಥರ ಎಲ್ಲ ಇದೇನಿಲ್ಲ, ಒಳ್ಳೇದು ಮಾಡಿದ್ದಾರೆ. ಈಚೆ ಬಂದೇ ಬರ್ತಾರೆ, ಅದು ಪಕ್ಕ. ಥ್ಯಾಂಕ್ ಯು ಲೋಕೇಶ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಅಣ್ಣ. ನಮಸ್ಕಾರ. ಏನಣ್ಣ ಈ ಕಡೆ ಓಡಾಡ್ತಿದ್ದೀರೋ? ಅಲ್ಲಿ ನೋಡಿದ್ರೆ ಅಲ್ಲಿಲ್ಲ, ಇಲ್ಲಿ ನೋಡಿದ್ರೆ ಇಲ್ಲಿದೆಯಲ್ಲಣ್ಣ. ದರ್ಶನ್ ಫ್ಯಾನ್ ಅಲ್ಲ, ಅದಕ್ಕೆ ಎಲ್ಲಿ ಬೇಕೋ ಅಲ್ಲಿ ಇರ್ತೀವಿ. ಹೌದಾ? ಎಲ್ಲ ಕಡೆನೂ ದರ್ಶನ್ ಎಲ್ಲ ಕಡೆ ಇರ್ತೀವಿ. ಅಣ್ಣ ಇವಾಗ ರೇಣುಕಾ ಸ್ವಾಮಿ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಯಾವ ಥರ ಸಿಗುತ್ತಣ್ಣ? ಅದು ಸರ್ಕಾರದಿಂದ ಆಗತ್ತಲ್ಲ ಮೇಡಮ್. ಇವಾಗ ಸುಪ್ರೀಂ ಕೋರ್ಟು ಜಾಮೀನು ರದ್ದು ಮಾಡಿದೆ, ದರ್ಶನನ ಜೈಲಲ್ಲಿದ್ದಾರೆ. ಇವಾಗ ಏನು ಹೇಳ್ತೀರಣ್ಣ? ಕಾನೂನು ಪ್ರಕಾರ ಆಗುತ್ತೆ. ಅದೇನು ಕಾನೂನು ಪ್ರಕಾರ ಆಗುತ್ತೆ, ಕಾನೂನು ಪ್ರಕಾರನೇ ಶಿಕ್ಷೆ ಆಗಲಿ ಅಂತೀರಾ? ಆ ಥರ ಆಗೋದು ಇದೆ. ನಾವು ಅವ್ರದ್ದೆಲ್ಲ ಫ್ಯಾನು, ಅದು ಆಗೋದು ಹಿಂಸೆನೆ. ಇವಾಗ 14ನೇ ತಾರೀಕು ಬೇರೆ ಸಾಂಗ್ ರಿಲೀಸ್ ಆಗಬೇಕಿತ್ತು, ಡೆವಿಲ್ ಬೇರೆ ರಿಲೀಸ್ ಆಗುತ್ತೆ, ಏನು ಹೇಳ್ತೀರಣ್ಣ? ಆಗಲಿ ಮೇಡಮ್, ಇಲ್ಲಿ ಗ್ರ್ಯಾಂಡಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತೀರಾ? ಓಕೆ ಅಣ್ಣ. ಇದು ಇವಾಗ ಈ ಪ್ರಕರಣ ಆಗಿದೆಯಲ್ಲ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ, ಇವಾಗ ದರ್ಶನ್ ಸರ್ ಮೇಲೆ ಆರೋಪ ಬರ್ತಾ ಇದೆ. ಅಪರಾಧಿ ಅಂತ ನೀವು ಹೇಳ್ತೀರಾ? ಈ ಆರೋಪನ ಒಪ್ಕೊಳ್ತೀರಾ? ಅದು ಅಪರಾಧಿ ಅಂದರೆ ಅಪರಾಧಿನೇ ಇರುತ್ತಲ್ಲ ಯಾರೇ ಆಗಿರಲಿ, ಯಾರೇ ಆಗಿರಲಿ, ತಪ್ಪು ಮಾಡಿದರೆ ತಪ್ಪೇ ಅದು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಅಕ್ಕ. ಊಟ ಆಯ್ತಣ್ಣ? ಆಯ್ತಕ್ಕ. ಆರಾಮಣ್ಣ ಜೀವನ? ಆರಾಮಾಗಿದೆ ನೋಡಿ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮೀ ರೆಡ್ಡಿ ಅಂತ. ಲಕ್ಷ್ಮೀ ರೆಡ್ಡಿ ಅಣ್ಣ. ಅಣ್ಣ ಇವಾಗ ದರ್ಶನ್ ಸರ್ ಜೈಲ್ಗೆ ಹೋಗಿದ್ದಾರೆ, ಸುಪ್ರೀಂ ಕೋರ್ಟಿಂದ ಜಾಮೀನು ರದ್ದು ಮಾಡಿದ್ದಾರೆ, ಏನು ಹೇಳ್ತೀರಣ್ಣ? ಅವರು ಸುಪ್ರೀಂ ಕೋರ್ಟಿಂದ ಏನು ಬರುತ್ತೆ ಅದು ಬರೋ ಗಂಟ ಕಾಯ್ಬೇಕು ನಾವು. ಅದು ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಮಾತಾಡಬೇಕಾಗುತ್ತೆ. ಸುಪ್ರೀಂ ಕೋರ್ಟು ಆದೇಶ ಕೊಟ್ಟ ಮೇಲೇ ನಾವು ಮಾತಾಡೋಕ್ಕಾಗೋದು. ಅಷ್ಟು ಗಂಟೆ ನಾವು ಏನು ಹೇಳೋಕ್ಕಾಗಲ್ಲ. ಒಳ್ಳೆಯದಾಗಲಿ ಒಟ್ಟಿನಲ್ಲಿ. ಅವ್ರು ಬರೋ ಗಂಟ ಅದು ಏನು ಹೇಳ್ತಾರೆ ಕಾಯೋಣ ನಾವು. ಇವಾಗ ನ್ಯಾಯ ಯಾವ ಕಡೆ ಇದೆಯೋ ಆ ಕಡೆ ತೀರ್ಪಾಗಲಿ ಅಂತ ನೀವು ಹೇಳ್ತೀರಣ್ಣ? ನ್ಯಾಯ ಯಾವ ಕಡೆ ಇದೆ ಆ ಕಡೆನೇ ತೀರ್ಪಾಗಲಿ, ಅಷ್ಟು ಗಂಟೆ ನಾವು ಕಾಯ್ತೀವಿ. ಇವಾಗ ಜಾಮೀನು ಕೊಡಲ್ಲ ಅಂತ ಹೇಳ್ತಿದ್ದಾರಲ್ಲಣ್ಣ? ನೋಡೋಣ ಏನು ಹೇಳ್ತಾರೆ ಸುಪ್ರೀಂ ಕೋರ್ಟ್ ಕೊಟ್ಟ ಮೇಲೆ ನಾವು ಮಾತಾಡ್ತೀವಿ ನೆಕ್ಸ್ಟು. ಇವಾಗ ಡೆವಿಲ್ ರಿಲೀಸ್ ಆಗುತ್ತೆ ಇನ್ನು ಸ್ವಲ್ಪ ದಿವಸದಲ್ಲಿ. ಸಾರಥಿ ಟೈಮಲ್ಲಿ ದರ್ಶನ್ ಸರ್ ಇರಲಿಲ್ಲ, ಡೆವಿಲ್ ರಿಲೀಸಿಂಗ್ ಟೈಮಲ್ಲಿ ದರ್ಶನ್ ಸರ್ ಇರಲಿಲ್ಲ, ಏನು ಅನಿಸ್ತಿದೆ ಅಣ್ಣ? ದರ್ಶನ್ ಸರ್ ಸಾರಥಿ ಟೈಮಲ್ಲಿ ಇರಲಿಲ್ಲ, ಅವಾಗ ಪಿಕ್ಚರ್ ಅಪ್ಪರ್ ಡುಪ್ಪರ್ ಓಡಿತು. ಇವಾಗೂ ಅದೇ ಥರನೇ ಓಡುತ್ತೆ. ಡೆವಿಲ್ ಇವಾಗ ಚೆನ್ನಾಗಿ ರನ್ನಿಂಗ್ ಆಗುತ್ತೆ ಅಂತ ನೀವು ಅಂದ್ಕೊತೀರಾ? ಸಕ್ಸಸ್ಫುಲ್ ರನ್ನಿಂಗ್ ಆಗುತ್ತಾ? ಪಕ್ಕಾ ಆಗುತ್ತೆ 100%. ಕರ್ನಾಟಕದಲ್ಲಿ ಅವ್ರ ಫ್ಯಾನ್ಸು ತುಂಬ ಜನ ಇದ್ದಾರೆ. 100% ಆಗೇ ಆಗುತ್ತೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಅಣ್ಣ ನಮಸ್ಕಾರ ಅಣ್ಣ. ಅಣ್ಣ ನಮಸ್ಕಾರ ಹೇಳ್ತಿದ್ದಾಗೆ ಓಡೋಗ್ತಿಯಲ್ಲ ಅಣ್ಣ, ಬಾರಣ ಮುಖ ಮುಚ್ಕೋಬೇಡ ಅಣ್ಣ. ಬಾಲಾಜಿ ಅಣ್ಣ ಬಾರಣ ಅಣ್ಣ. ನೋಡ್ರಿ ಅಣ್ಣ ನಮಸ್ಕಾರ. ನಮಸ್ತೆ, ಹೇಳಿ ಮೇಡಮ್. ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀವಿ. ಆರಾಮಾಗಿ ಕುಂತ್ಕೊಂಡ್ಬಿಟ್ಟಿದ್ದೀರಾ? ಹೌದು ಹೇಳಿ ಅಣ್ಣ. ಇವಾಗ ದರ್ಶನ್ ಸರ್ ಅವರು ಒಂದು ತೀರ್ಪಾಗಿದೆ, ದರ್ಶನ್ ಸರ್ ಅವ್ರ ಮೇಲೆ ಬೇಲು ರದ್ದಾಗಿದೆ ಸುಪ್ರೀಂ ಕೋರ್ಟಿಂದ, ಜೈಲ್ಗೆ ಹೋಗಿದ್ದಾರೆ. ಡೆವಿಲ್ ಮೂವಿ ರಿಲೀಸಿಂಗ್ ಟೈಮ್ ಇವಾಗ, ಸಾಂಗು ರಿಲೀಸಿಂಗ್ ಟೈಮ್ ಇವಾಗ, ಈ ಟೈಮಲ್ಲಿ ಈ ಥರ ಜೈಲ್ಗೆ ಹೋಗಿದ್ದಾರೆ. ಸೊ ಇದು ಯಾವ ಥರ ಅಣ್ಣ? ಸುಪ್ರೀಂ ಕೋರ್ಟ್ ಅವರು ಕೊಟ್ಟರೆ ತೀರ್ಪು ಸರಿನಾ? ಕೋರ್ಟ್ ಪ್ರಶ್ನೆನ ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ ಮೇಡಮ್, ತೀರ್ಪನ್ನ. ಆದ್ದರಿಂದ ದರ್ಶನ್ ಅವರು ತಪ್ಪು ಮಾಡಿದಾರಾ ಬಿಟ್ಟಿದ್ದಾರಾ ಅದು ಕೋರ್ಟ್ಗೂ ಗೊತ್ತು. ಕೋರ್ಟ್ ಏನು ಹೇಳುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲ. ಜನಗಳು ನೂರಾರು ಥರ ಮಾತಾಡ್ತಾರೆ,
ಅವಕ್ಕೆಲ್ಲ ಡಿ ಬಾಸ್ ಅಭಿಮಾನಿಗಳು ತಲೆ ಕೆಡಿಸ್ಕೋಬಾರ್ದು, ಸರಿನಾ? ಮತ್ತು ಇನ್ನೊಂದೇನು ಅಂತ ಅಂದರೆ, ಯಾರೇ ಆಗಲಿ ಪ್ರತಿಯೊಬ್ಬರು ಅಭಿಮಾನಿಗಳಿಗೂ ಹೇಳ್ತಾ ಇರೋದು, ಯಾರಾದರೂ ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡೋದು ಅವೆಲ್ಲ ದಯವಿಟ್ಟು ಮಾಡಬೇಡಿ. ಯಾಕೆ ಅಂದರೆ ನಮ್ಮ ನೆಗೆಟಿವ್ ಕಮೆಂಟ್ಸ್ಗಳು ನಮ್ಮ ಬಾಸ್ಗೆ ತೊಂದರೆ ಆಗಬಹುದು. ಯೋಚನೆ ಮಾಡಿ ದಯವಿಟ್ಟು ಯಾರು ಏನೇ ಕೋಪ ಬರೆಸಲಿ ನಿಮಗೆ ತಾಳ್ಮೆಯಿಂದ ಇರಿ. ದಯವಿಟ್ಟು ಅದೊಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಯಾರೇ ಬಾಸ್ ಅಭಿಮಾನಿಗಳು ಯಾವುದೇ ರೀತಿ ಇದಕ್ಕೂ ಕಮೆಂಟ್ಸ್ ಮಾಡಬೇಡಿ. ಇವಾಗ ದರ್ಶನ್ ಸರ್ ಆದಷ್ಟು ಬೇಗ ರಿಲೀಸ್ ಆಗೋ ಸಾಧ್ಯತೆ ತುಂಬ ಕಡಿಮೆ ಇದೆ ಅಂತ ಹೇಳ್ತಾರಣ. ನಾವು ಅದನ್ನೆಲ್ಲ ದೇವ್ರಿಗೆ ಬಿಟ್ಬಿಟ್ಟಿದ್ದೀವಿ ಮೇಡಮ್. ಅವರೇನಾದರೂ ದಾನ ಧರ್ಮ ಮಾಡಿರೋದು ಸತ್ಯನೇ ಆದರೆ ಖಂಡಿತ ಅವ್ರು ಹೊರಗೆ ಬರ್ತಾರೆ. ಮೊದಲು ಹೇಗಿದ್ದರೋ ಅದೇ ರೀತಿ ಇರ್ತಾರೆ. ಬಾಸ್ ಚೆನ್ನಾಗಿರ್ತಾರೆ ಅಂತ ಆ ದೇವರಲ್ಲಿ ಎಲ್ಲರೂ ಬೇಡ್ಕೋತೀವಿ ಮೇಡಮ್. ಥ್ಯಾಂಕ್ ಯು ಪುನೀತ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಅಣ್ಣ ಸ್ವತಂತ್ರ ದಿನ ನೆನ್ನೆ ಮಾಡಿದ್ವಿ, ಇವತ್ತು ಸ್ವತಂತ್ರವಾಗಿ ಮಾತಾಡ್ರಿ ಅಂದರೆ ಅಣ್ಣಂದ್ರೆ ಸ್ವಲ್ಪ ಮಾತಾಡಿದ್ರು, ಹೋಗ್ಲಿ ಅಕ್ಕಂದ್ರು ಸ್ವಲ್ಪ ಮಾತಾಡಿದ್ರು. ಅಣ್ಣ ಏನೇ ಆಗಿರಲಿ ಜನಾಭಿಪ್ರಾಯ, ಜನರ ತೀರ್ಪು ದೇವರ ತೀರ್ಪು. ಅಣ್ಣ ಏನಿದ್ರು ಕೂಡ ನ್ಯಾಯ ತೀರ್ಪುಗೋಸ್ಕರ ಕಾಯ್ತವ್ರೆ. ಇವತ್ತು ಏನೇನಾಗಿದೆ ಏನೆಲ್ಲ ನಡೆದಿದೆ ಅಂತಂದ್ಬಿಟ್ಟು ನೀವೆಲ್ಲ ನೋಡಿದ್ದೀರಣ್ಣ. ಅಣ್ಣ ಹಂಗೆ ಫ್ರೀಡಮ್ ಟಿವಿನ ಫಾಲೋ ಮಾಡ್ಕೊಳ್ರಿ, ಅವಾಗ ಬರ್ತಾ ಇರ್ತೀನಿ ಅಣ್ಣ, ಹೋಯ್ತಾ ಇರ್ತೀನಿ ಅಣ್ಣ. ಥ್ಯಾಂಕ್ ಯು ಅಣ್ಣ, ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.